ನಮಸ್ಕಾರ ರೀ ಎಲ್ಲರಿಗೂ. ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ದಿನ ಬ್ರೆಡ್ ದೋಸೆ ಮಾಡೋದು ಹೆಂಗಂತ ಹೇಳ್ಕೊಡ್ತೇನೆ ರೀ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ಏನೇನವ ಅಂತ ನೋಡೋಣ ಬರ್ರಿ. ಅಕ್ಕಿ, ಅವಲಕ್ಕಿ, ಮಜ್ಜಿಗೆ, ಸೋಡಾ, ಸಕ್ಕರೆ, ಉಪ್ಪು, ಮೆಂತ್ಯಕಾಳು. ಈಗ ಮಾಡುವ ವಿಧಾನವನ್ನು ನೋಡೋಣ ಬರ್ರಿ. ನಾ ಇಲ್ಲೇ ಒಂದು ಗ್ಲಾಸ್ ತಗೊಂಡೇನ್ರಿ ಸಣ್ಣದು. 4 ಕಪ್ ಅಕ್ಕಿ ತಗೊಳತ್ತೇನ್ರಿ. ಎರಡು ವಾಟಕ ಅವಲಕ್ಕಿ ತಗೊಳಕತ್ತೀನಿ. ಅರ್ಧ ಚಮಚ ಮೆಂತ್ಯ ತಗೊಳಕತ್ತೀನಿ. ಇವು ಮೂರನ್ನ ಸ್ವಚ್ಛಂಗೆ ತೊಳ್ಕೊಂಡು ಬರ್ಬೇಕ್ರಿ. ತೊಳ್ಕೊಂಡಾದ್ಮೇಲೆ ಇದನ್ನ ಮಜ್ಜಿಗೆ ಹಾಕಿ ನೆನೆ ಇಡಬೇಕು. ಅಕ್ಕಿ, ಅವಲಕ್ಕಿ, ಮೆಂತ್ಯ ತೊಳ್ಕೊಂಡು ಬಂದೀನಿ. ಇದಕ್ಕೆ ಮಜ್ಜಿಗೆ ಹಾಕೊಳ್ಳೋಣ್ರಿ. ಇದು ಮಜ್ಜಿಗೆ ಒಳಗೆ ನೆನೆಯೋಕೆ ಬಿಡೋಣ್ರಿ. ಈಗ ಅದರ ಮುಳುಗು ಅಷ್ಟು ಮಜ್ಜಿಗೆ ಹಾಕಿ ಬಿಟ್ಟು ಬಿಡಬೇಕು. ನಾ ಇಲ್ಲಿ ದೋಸೆ ಅಕ್ಕಿ ಉಪಯೋಗಿಸೀನಿ. ನಿಮಗೆ ಯಾವ್ದು ಬೇಕು ನೀವು ಅದನ್ನು ಉಪಯೋಗಿಸ್ಬೋದು. ರೇಷನ್ ಅಕ್ಕಿ ಆದರೂ ಉಪಯೋಗಿಸ್ಬೋದು, ದೋಸೆ ಅಕ್ಕಿ ಆದರೂ ಉಪಯೋಗಿಸ್ಬೋದು. ರುಬ್ಬುವಾಗ ನೆನೆಸಿದಂಥ ಮಜ್ಜಿಗೆ ತೆಗೆದು ನೀರು ಹಾಕಿ ರುಬ್ಕೋಬೇಕ್ರಿ. ಇದನ್ನು ಈಗ ಹಿಟ್ಟು ಹುಳಿ ಬರಾಕಿಡೋಣ್ರಿ. ನಿನ್ನೆ ರಾತ್ರಿ ರುಬ್ಬಿ ಹುಳಿ ಬರಾಕಿಟ್ಟಿದ್ವಲ್ಲ ಹಿಟ್ಟು, ಅದಕ್ಕೆ 1 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡೇನ್ರಿ. ಈಗ ದೋಸೆ ಹಾಕೊಳ್ಳೋಣ ಬರ್ರಿ. ಹಾಕಲಿಕ್ಕೆ ಹಂಚು ಬಿಸಿ ಮಾಡ್ಕೊಂಡೇನ್ರಿ. ಈಗ ದೋಸೆ ಹಾಕೊಳ್ಳೋಣ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ನೀವು ಎಣ್ಣೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಈಗ ದೋಸೆ ಹೊಳ್ಸಿ ಹಾಕ್ಕೊಂಡ್ರಿ. ನೋಡ್ರಿ, ದೋಸೆ ರೆಡಿ ಆಗ್ಯಾವ. ಈಗ ಪ್ಲೇಟಿಗೆ ಹಾಕೊಳ್ಳೋಣ. ನೋಡ್ರಿ, ದೋಸೆ ಈಗ ರೆಡಿ ಆಗ್ಯಾವ. ಇವು ದೋಸೆ ಹತ್ತಿ ಥರ ಆಗ್ಯಾವ ನೋಡ್ರಿ. ಅಂದ್ರೆ ಬ್ರೆಡ್ ಥರ ಆಗ್ಯಾವ. ಅದಕ್ಕೆ ಇದನ್ನು ಬ್ರೆಡ್ ದೋಸೆ ಅಂತ ಕರೆಯೋದು. ನೋಡ್ರಿ, ಬ್ರೆಡ್ ದೋಸೆ ಈಗ ರೆಡಿ ಆಗ್ಯಾವ.